ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. ಫೈನಲಿ IPL 2024 ಫಸ್ಟ್ ಮ್ಯಾಚ್ CSK ವರ್ಸಸ್ RCB ಆಲ್ರೆಡಿ ಹಂಗಾಮ ಸ್ಟಾರ್ಟ್ ಆಗಿದೆ. ಸೊ ನಮ್ಮ RCB ಟೀಮ್ ಆಲ್ರೆಡಿ ಚೆನ್ನೈಗೆ ರೀಚ್ ಆಗಿದೆ ಇವತ್ತು ಬೆಳಿಗ್ಗೆ, ಮತ್ತು CSK ಟೀಮ್ ಸಹ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದೆ. ಸೊ ಈ ಒಂದು ಬಿಗ್ ರೈವಲ್ರಿ ಮ್ಯಾಚ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗ್ ಇದೆ, ಸೊ ಬ್ಯಾಟಿಂಗ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗು, ಬಾಲಿಂಗ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗು, ಅದೇ ರೀತಿಯಾಗಿ ಈ ಒಂದು ಪಿಚ್ ನಲ್ಲಿ ಸ್ಪಿನ್ ನಡೀತಿದೆಯಾ ಅಥವಾ ಪೇಸ್ ನಡೀತಿದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಫೈನಲಿ ಸೊ ಶೋರ್ ಶಾರ್ಟ್ ಆಗಿ ನನ್ನ ಪ್ರೊಡಿಕ್ಷನ್ ಯಾವ ಟೀಮು ವಿನ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಸೊ 10K ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. IPL ಸ್ಟಾರ್ಟ್ ಅಷ್ಟಿಲ್ಲ, ಆಗುತ್ತಾ? ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಜೆನ್ಯೂನ್ ಆಗಿ ಪಿಚ್ ರಿಪೋರ್ಟ್ನ ಪ್ರಕಾರ RCB ಟೀಮು ಸ್ಟ್ರಾಂಗ್ ಇದೆಯಾ ಅಥವಾ CSK ಟೀಮು ಸ್ಟ್ರಾಂಗ್ ಇದೆಯಾ? ಯಾಕೆ ಅಂದರೆ ಯಾವುದೇ ಒಂದು ಮ್ಯಾಚ್ ಗೆಲ್ಲಬೇಕಾದ್ರೆ ಪಿಚ್ ರಿಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಅದ್ರಗೋಸ್ಕರ ಸೊ ಈ ಒಂದು ಮ್ಯಾಚ್ ಇರೋದು ಚೆನ್ನೈನಲ್ಲಿರುವಂತಹ ಚಪ್ಪ ಗ್ರೌಂಡ್ ಅಲ್ಲಿ. ಸೊ ಹಿಸ್ಟ್ರಿ ಹೇಳ್ತಾ ಇದೆ ಈ ಒಂದು ಪಿಚ್ ಮಾತ್ರ ಜಾಸ್ತಿ ಸಪೋರ್ಟ್ ಇರೋದು ಸ್ಪಿನ್ನಿಗೆ ಮಾತ್ರ. ಆದರೆ ಸರ್ಪ್ರೈಸಿಂಗ್ಲಿ ಲಾಸ್ಟ್ ವರ್ಷ ಸ್ಪಿನ್ನಿಗೆ ಸಪೋರ್ಟ್ ಇದ್ದಿಲ್ಲ, ಪೇಸರ್ಗೆ ಸಪೋರ್ಟ್ ಇತ್ತು. ಬಟ್ ಈ ವರ್ಷ ಯಾವ ಥರ ಪಿಚ್ಚನ್ನು ರೆಡಿ ಮಾಡಿದ್ರೆ ಅದು ಮಾತ್ರ ಗೊತ್ತಿಲ್ಲ. ಅದು ಮಾತ್ರ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಹಾಫ್ ಅನ್ ಅವರ್ ಮುಂಚೆ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಫಟಾಫಟ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಈಗಲೇ ಜಾಯ್ನ್ ಆಗಿ. ಈಚ್ ಅಂಡ್ ಎವ್ರಿ ಅಪ್ಡೇಟ್ ನಾನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿರು. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ, ಯಾರ ಟೀಮಲ್ಲಿ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ, RCBನ ಅಥವಾ CSKನ? ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ RCB ಟೀಮ್ ಬಗ್ಗೆ. RCB ಅಲ್ಲಿ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಬಗ್ಗೆ ಹೇಳಬೇಕು. ಸೊ ರೀಸೆಂಟ್ ಆಗಿ SA-23 ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಸೊ ಈ ಒಂದು ಸ್ಲೋ ಪಿಚ್ ಅಲ್ಲಿ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ವಿರಾಟ್ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ, ಯಾವಾಗಲೂ ಫಾರ್ಮ್ ನಲ್ಲಿ ಇದ್ದೇ ಇರ್ತಾರೆ. ಸೊ ಆಮೇಲೆ ರಜಾತ್ ಪಾಟಿದಾರ್ ಬರ್ತಾರೆ. ಸೊ ರೀಸೆಂಟ್ ಆಗಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬಟ್ ಟೆಸ್ಟ್ ಫಾರ್ಮೆಟೇ ಬೇರೆ, ಈ ಒಂದು IPL ಬೇರೆ. ಹೋಪ್ ಮಾಡಮ್ಮ ರಜತ್ ಪಾಟಿದಾರ್ ಒಂದು ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಡಲಿ ಅಂತೇಳಿ. ನೆಕ್ಸ್ಟ್ ಗ್ಲೇನ್ ಮ್ಯಾಕ್ಸ್ವೆಲ್ ರೀಸೆಂಟ್ ಫಾರ್ಮ್ ಸೂಪರ್ಬ್ ಆಗಿದೆ. ಸೊ ಅದೇ ರೀತಿಯಾಗಿ ಕ್ಯಾಮರನ್ ಗ್ರೀನ್ ಇವರು ಸಹ ಸೂಪರ್ಬ್ ಆಗಿ ಫಾರ್ಮ್ ಇದ್ದಾರೆ. ಸೊ ಫೈನಲಿ ದಿನೇಶ್ ಕಾರ್ತಿಕ್ ಅವರು ಸಾಕಷ್ಟು ದಿನದಿಂದ ಕ್ರಿಕೆಟ್ ಆಡಿಲ್ಲ, ಬಟ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಮ್ಮ ಅಷ್ಟೇ. ಸೊ ನೆಕ್ಸ್ಟ್ ಅಲ್ಲಿ CSK ಟೀಮ್ ಬಗ್ಗೆ ಹೇಳಬೇಕಾದ್ರೆ CSK ಸಹ ಸಾಕಷ್ಟು ಬ್ಯಾಟಿಂಗ್ ಫೈರ್ ಇದೆ. ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ಸೊ ಋತುರಾಜ್ ಗಾಯಕ್ವಾಡ್ ಕ್ಲಾಸಿಕ್ ಮತ್ತು ಟೆಕ್ನಿಕಲ್ ಪ್ಲೇಯರು. ಸೊ ಇವರ ಪರ ಓಪನಿಂಗ್ ಮಾಡ್ತಾರೆ ರಚಿನ್ ರವೀಂದ್ರ ಅವರು. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ, ಬಟ್ ಅದೇ ಒಂದು ಫಾರ್ಮ್ನ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL ಅಲ್ಲಿ ಕಂಟಿನ್ಯೂ ಮಾಡ್ತಾರಾ ಅಥವಾ ಇಲ್ಲಂತೇಳಿ ವೆಯ್ಟ್ ಮಾಡಮ್ಮ. ನೆಕ್ಸ್ಟ್ ನಂಬರ್ 3 ಅಜಿಂಕ್ಯ ರಹಾನೆ ಅವರು ಬರ್ತಾರೆ. ಸೊ ಅಜಿಂಕ್ಯ ರಹಾನೆ ಅವರು ಈ ಒಂದು ಕಂಡೀಷನ್ಗೆ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಶಿವಮ್ ದುಬೆ ಬರ್ತಾರೆ. ಸೊ ಶಿವಮ್ ದುಬೆ ಅವರು ಫೈನಲ್ ಫಿಟ್ ಆಗಿದ್ದಾರೆ ಮತ್ತು ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ. ನೆಕ್ಸ್ಟ್ ಡಾರ್ಲಿ ಮಿಚೆಲ್ ಬೆಂಕಿ ಆಟಗಾರ, ಪೇಸ್ಗೆ ಮತ್ತು ಸ್ಪಿನ್ಗೆ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಧೋನಿ ಅವರು ಇದ್ದಾರೆ, ರವೀಂದ್ರ ಜಡೇಜಾ ಇದ್ದಾರೆ. ಸೊ ಬ್ಯಾಟಿಂಗ್ ಲೈನಪ್ ಫೈರ್ ಪವರ್ ಆಗಿದೆ. ಎರಡು ಟೀಮ್ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಅಲ್ಲಿ ನೋ ಡೌಟ್ ಕ್ವಾಲಿಟಿ ಬ್ಯಾಟರ್ ಇದ್ದಾರೆ ಗುರು. ನೆಕ್ಸ್ಟ್ ನಾವು ಇಲ್ಲಿ ಬಾಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಾಲಿಂಗ್ ಅಲ್ಲಿ CSK ಟೀಮ್ ವೀಕ್ ಆಗಿ ಕಾಣ್ತಿದೆ ಗುರು, ಎಸ್ಪೆಷಲಿ ಪೇಸ್ ಬಾಲಿಂಗ್ ಅಲ್ಲಿ. ಯಾಕೆಂದ್ರೆ ಡೆತ್ ಅವರ ಸ್ಪೆಷಲಿಸ್ಟ್ ಅಂತೂ ಇಲ್ವೇ ಇಲ್ಲ. ಅಲ್ಲಿ ಮತೇಶ ಪಾತ್ರನ ಬೆಂಕಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು, ಅವರೇ ಫಸ್ಟ್ ಮ್ಯಾಚ್ ಇಂದ ಔಟ್ ಆಗಿದ್ದಾರೆ. ಇಲ್ಲಿ ದೀಪಕ್ ಚಹರ್ ಇದ್ದಾರೆ, ಇವರು ಸಹ ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಂಜುರಿ ಸಮಸ್ಯೆಯಿಂದ. ಯಾವ ಥರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಶಾರುಲ್ ಠಾಕೂರ್ ಇದ್ದಾರೆ, ಇವರು ಸಾಕಷ್ಟು ಹೊಡ್ಸ್ಕೋತಾರೆ. ಅದ್ರಗೋಸ್ಕರ ನನಗನ್ಸಿದ ಮಟ್ಟಿಗೆ ಡೆತ್ ಅವರ ಸ್ಪೆಷಲಿಸ್ಟ್ ಅಂದ್ರೆ ಅಲ್ವೇ ಅಲ್ಲ. ಅದೇ ರೀತಿಯಾಗಿ ಫೈನಲಿ ಮುಖೇಶ್ ಚೌಧರಿ ಬರ್ತಾ ಇದ್ದಾರೆ, ಅವರು ಸಹ ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಅದ್ರಗೋಸ್ಕರ ಬಾಲಿಂಗಲ್ಲಿ ಸ್ವಲ್ಪ ವೀಕ್ ಕಾಣ್ತಿದೆ ಕಂಪೇರ್ ಟು RCB. ಕಂಪೇರ್ ಮಾಡಿದ್ರೆ RCBಯಲ್ಲಿ ಟಾಪ್ ಕ್ವಾಲಿಟಿ ಪೇಸರ್ಸ್ ಇದ್ದಾರೆ. ರೀಸ್ ಟೋಪ್ಲಿ ಅವರು ಪವರ್ ಪ್ಲೇ ಸ್ಪೆಷಲಿಸ್ಟು ಮತ್ತು ಮೊಹಮ್ಮದ್ ಸಿರಾಜ್ ಸಹ ಬೆಂಕಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಮತ್ತು ಆಕಾಶ್ ದೀಪ್ ಸಹ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಓವರ್ ಆಗಿ ಬಾಲಿಂಗ್ ಕಂಪೇರ್ ಮಾಡಿದ್ರೆ RCBಯಲ್ಲಿ ಟಾಪ್ ಕ್ವಾಲಿಟಿ ಪೇಸರ್ಸ್ ಇದ್ದಾರೆ ಗುರು. ಸೊ ಎಸ್ಪೆಷಲಿ ಪೇಸರ್ಸ್ ಮಾತ್ರ. ನೆಕ್ಸ್ಟ್ ನಾವು ಸ್ಪಿನ್ನರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. CSK ವರ್ಸಸ್ RCB ಈ ಮ್ಯಾಚಲ್ಲಿ ಸ್ಪಿನ್ನರ್ನ ಕಂಪೇರ್ ಮಾಡಿದ್ರೆ ಆನ್ ಟಾಪಲ್ಲಿ CSK ಟೀಮ್ ಇರುತ್ತೆ ಗುರು. ಯಾಕೆಂದರೆ ಈ ಟೀಮಲ್ಲಿ ಬೆಂಕಿ ಸ್ಪಿನ್ನರ್ಸ್ ಇದ್ದಾರೆ. ಮೊಯಿನ್ ಅಲಿ, ಮಿಚೆಲ್ ಸ್ಯಾಂಟ್ನರ್, ಮಹೇಶ್ ತೀಕ್ಷ್ಣ ಮತ್ತು ರವೀಂದ್ರ ಜಡೇಜಾ ಬೆಂಕಿ ಸ್ಪಿನ್ನರ್ಸ್ ಇದ್ದಾರೆ. ಸೊ ಕಂಪೇರ್ ಟು RCB ಕಂಪೇರ್ ಮಾಡಿದ್ರೆ RCB ಟೀಮಲ್ಲಿ ಅಂತ ಬರೀ ಜೆನ್ಯೂನ್ ಆಗಿ ಸ್ಪಿನ್ನರ್ಸ್ ಇಲ್ಲ. ಅಲ್ಲಿ ಕರಣ್ ಶರ್ಮಾ ಇದ್ದಾರೆ, ಆದರೆ ಗೇಮ್ ಚೇಂಜರ್ ಸ್ಪಿನ್ನರ್ ಅಂತೂ ಅಲ್ವೇ ಅಲ್ಲ. ಅದ್ರಗೋಸ್ಕರ ಸ್ಪಿನ್ನಲ್ಲಿ ಕಂಪೇರ್ ಮಾಡಿದ್ರೆ CSK ಟೀಮು ಆನ್ ಟಾಪ್ ಇರ್ತಾರೆ. ಸೊ ಫೈನಲ್ ಹೇಳಬೇಕಾದ್ರೆ ಇಫ್ ಸಪೋಸ್ ಪಿಚ್ ಮಾತ್ರ ಪೇಸರ್ಸ್ಗೆ ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ ಆಗಿ RCB ಟೀಮು ಆನ್ ಟಾಪ್ ಇರುತ್ತೆ. ಇಲ್ಲ ಗುರು ಸ್ಪಿನ್ನಿಗೆ ಸಪೋರ್ಟ್ ಇತ್ತಪ್ಪ ಅಂದರೆ ಡೆಫಿನೆಟ್ ಆಗಿ CSK ಟೀಮು ಆನ್ ಟಾಪಲ್ಲಿ ಇರುತ್ತೆ ಗುರು. ಸೊ ನನ್ನ ಪ್ರಕಾರ ಸದ್ಯದ ಮಟ್ಟಿಗೆ 50-50 ಕೊಡ್ತೀನಿ. ಸೊ ನಿಮ್ಮ ಪ್ರಕಾರ ಈ ಮ್ಯಾಚಲ್ಲಿ ಯಾವ ಟೀಮು ಗೆಲ್ಲುತ್ತದೆ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟಂದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ಥ್ಯಾಂಕ್ ಯು.